ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ತಮ್ಮನೇನಲ್ಲಿ ನೋಡಿರೋ ಪ್ರಕಾರ ನ್ಯೂ ಬಾರ್ನ್ ಕೇರ್ ಅಂದರೆ ನವಜಾತ ಶಿಶುವಿನ ಆರೈಕೆ. ಇವಾಗ ತಾನೇ ಮಗು ಆಗಿರೋರಿಗೆ ಅಥವಾ ಮುಂದೆ ತಾಯಿ ಆಗ್ತಿರೋರಿಗೆ ಈ ವಿಡಿಯೋ ತುಂಬ ಸಹಾಯ ಆಗುತ್ತೆ. ಆದಷ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರು ತಾಯಿ ಆಗ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಬ್ರೆಸ್ಟ್ ಫೀಡಿಂಗ್. ಮಗು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಡಾಕ್ಟರ್ಸ್ ಹೇಳ್ತಾರೆ. ಸೊ ನಾರ್ಮಲ್ ಡೆಲಿವರಿ ಆಗಿರಲಿ, ಸಿ ಸೆಕ್ಷನ್ ಆಗಿರಲಿ, ತಾಯಿ ಫಸ್ಟ್ ಹುಟ್ಟಿದ ಅರ್ಧ ಗಂಟೆ ಒಳಗಡೆ ಬ್ರೆಸ್ಟ್ ಫೀಡ್ ಖಂಡಿತವಾಗ್ಲೂ ಮಾಡಿಸ್ಬೇಕು. ಆಮೇಲೆ ಎಷ್ಟೋ ತನಕ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕು ಅಂತ ಕೇಳೋದಾದರೆ 20 ಮಿನಿಟ್ಸ್ ಒನ್ ಸೈಡ್, 20 ಮಿನಿಟ್ಸ್ ಒನ್ ಸೈಡ್ ನಾವು ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು. ಯಾಕೆ 20 ಮಿನಿಟ್ಸ್ ಅಂತ ಕೇಳೋದಾದರೆ, ಫಸ್ಟು ಒಂದು 5 ಮಿನಿಟ್ಸ್ ಬರೋದು ಹಾಲು ನೀರು ಥರ ಬರುತ್ತೆ. ಹಾಗಾಗಿ ಫಸ್ಟು 5 ಮಿನಿಟ್ಸು ಫುಲ್ಲು ನೀರು ಹಾಲು, ನೆಕ್ಸ್ಟ್ 5 ಮಿನಿಟ್ಸ್, ನೆಕ್ಸ್ಟ್ 15 to 20 ಮಿನಿಟ್ಸ್ ಏನು ಹಾಲು ಬರುತ್ತೆ ಅದು ಗಟ್ಟಿ ಹಾಲು. ನೀರು ಹಾಲು ಕುಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಈ ಯೂರಿನಲ್ಲಿ ಅದು ಪಾಸ್ ಆಗುತ್ತೆ. ನೆಕ್ಸ್ಟು 5 ಮಿನಿಟ್ಸ್ ಆದಮೇಲೆ ಬರೋ ಹಾಲು 20 ಮಿನಿಟ್ಸ್ ತನಕ ಅದು ಗಟ್ಟಿ ಹಾಲು. ಎದೆ ಹಾಲಿನಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ಐರನ್ ಏನೇನು ಮಗುವಿಗೆ ಬೇಕು ಅದೆಲ್ಲ ಇರುತ್ತೆ. ಸೊ ನೀವು ಒಂದು ಕಡೆ 20 ಮಿನಿಟ್ಸ್, ಇನ್ನೊಂದು ಕಡೆ 20 ಮಿನಿಟ್ಸ್ ಬ್ರೆಸ್ಟ್ ಫೀಡ್ ಮಾಡಿಸ್ಲೇಬೇಕಾಗತ್ತೆ. ಮತ್ತು 2 ಅವರ್ಸ್ ಒಂದ್ಸತಿ ಫೀಡ್ ಮಾಡಿಸಿ ಅಂತ ಡಾಕ್ಟರ್ ಹೇಳ್ತಾರೆ. 2 ಅವರ್ಸ್ ಒಂದ್ಸತಿ ಫೀಡ್ ಮಾಡಿಸ್ಬೇಕು. ಇವಾಗ ಮಗು ಹಾಲು ಕುಡಿತಾನೆ ನಿದ್ದೆ ಹೋಗ್ಬಿಡ್ತು, ಏನು ಮಾಡಬೇಕು ಅಂತಂದರೆ ನೀವು ಮಗುನ ಎಚ್ಚರ ಮಾಡಬೇಕು. ಎಚ್ಚರ ಮಾಡಿ ನಿಮ್ಮ ತೊಡೆ ಮೇಲೆ ಹಾಕ್ಕೊಂಡು, ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋಸ್ ಬಂದಿದೆ ಇವಾಗ, ಇಲ್ಲಾಂದರೆ ನಿಮ್ಮ ಕೈ ಸಪೋರ್ಟಿಂದ ಈ ಥರ ಮಲಗಿಸ್ಕೊಂಡು 20 ಮಿನಿಟ್ಸ್ ನೋಡಿಕೊಂಡು ಬ್ರೆಸ್ಟ್ ಫೀಡ್ ಮಾಡಿ ತೇಗಿಸ್ಬಿಟ್ಟು ಆಮೇಲೆ ಮಲಗಿಸ್ಬೇಕು. ತೇಗಿಸೋದು ಅಂದರೆ ಗೊತ್ತಲ್ಲ, ಡಾಕ್ಟರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಮಗುವಿನ ಭುಜದ ಮೇಲೆ ಹಾಕ್ಕೊಂಡು ಬೆನ್ನು ಸವರಿ ನಾವು ತೇಗಿಸಿದ ಮೇಲೆ ಮಾತ್ರ ನಿದ್ದೆ ಮಾಡಿಸ್ಬೇಕು. ಅಯ್ಯೋ ನಿದ್ದೆ ಮಾಡಿಬಿಡ್ತು ಮಗು, ನಾನು ನಿದ್ದೆ ಹೋಗ್ಬಿಟ್ಟೆ ಅಂತ ಕನ್ಫ್ಯೂಷನ್ ಬೇಡ. ಖಂಡಿತವಾಗ್ಲೂ ಮಗುಗೋಸ್ಕರ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ತೇಗಿಸಿದ ಮೇಲೇ ನಿದ್ದೆ ಮಾಡಿಸಿ. ಮಗುವಿನ ತೂಕ ಹೆಚ್ಚೋಕೆ ಇದಂತೂ ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಮಗು ಒಂದು ದಿನದಲ್ಲಿ 20 to 30 ಗ್ರಾಮ್, ಒಂದು ತಿಂಗಳಲ್ಲಿ 900 ಗ್ರಾಮಿಂದ 1 kg ತನಕ ತೂಕ ಹೆಚ್ಚಿಗೆ ಆಗಬೇಕು. ಮತ್ತು ಯೂರಿನ್ ಪಾಸ್ ಮಾಡೋದು ಅಷ್ಟೇ. ನಿಮ್ಮ ಮಗು ಏನಾದರೂ 10 to 12 ಟೈಮ್ಸ್ ಒಂದು ದಿನದಲ್ಲಿ ಯೂರಿನ್ ಪಾಸ್ ಮಾಡ್ತಿದೆ ಅಂದರೆ ಹೊಟ್ಟೆಗೆ ತುಂಬುವಷ್ಟು ಹಾಲು ಕುಡ್ತಿದೆ ಅಂದರೆ ಎದೆ ಹಾಲು ಸಾಕಾಗ್ತಿದೆ ಅಂತ. ಪೂಪ್ ಮಾಡೋದು ಅಷ್ಟೇ. ಮೊದಲನೇ ದಿನಗಳಲ್ಲಿ ಅಂದರೆ ಇನಿಷಿಯಲ್ ಡೇಸ್, ಒಂದು 15 ಡೇಸ್ ತನಕ ಸ್ವಲ್ಪ ಬ್ಲ್ಯಾಕ್ ಕಲರ್ ಆರ್ ಗ್ರೀನಿಶ್ ಕಲರ್ ಪೂಪ್ ಹೋಗ್ತಾ ಇರುತ್ತೆ. ಸೊ ಟೆನ್ಷನ್ ಬೇಡ, ಇಟ್ಸ್ ನಾರ್ಮಲ್. ಮತ್ತು ಎರಡನೇ ಪಾಯಿಂಟ್ ಬಂದುಬಿಟ್ಟು ಸ್ನಾನ ಮಾಡಿಸೋದ್ ಬಗ್ಗೆ. ಮಗು ಇವಾಗ ತಾನೇ ಹುಟ್ಟಿದೆ ಅಂದರೆ, ಇವತ್ತು ಮಗು ಹುಟ್ಟಿದ್ರೆ ಇವತ್ತು ಡಾಕ್ಟರ್ಸ್ ಎಲ್ಲ ಅಂದರೆ ಸಿಸ್ಟರ್ಸ್ ಎಲ್ಲ ವೈಪ್ ಮಾಡಿ ನಿಮಗೆ ವೈಟ್ ಬಟ್ಟೆಯಲ್ಲಿ ಸುತ್ತಿ ಕೊಟ್ಟಿರ್ತಾರೆ. ಸ್ನಾನ ಏನು ಇವತ್ತು ಬೇಡ, ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಸ್ಪಾಂಜ್ ಬಾತ್ ಹೇಳ್ತಾರೆ. ಸ್ಪಾಂಜ್ ಬಾತ್ ಅಂದರೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕಾಟನ್ ಬಟ್ಟೆ ಎದ್ಬಿಟ್ಟು ಹಿಂಡಿ ಮಗುವಿನ ಮೈ ಒರೆಸೋದನ್ನ ಮಾಡಿ ಸಾಕು. ತುಂಬ ಬಿಸಿ ನೀರು ಅಥವಾ ಹುಟ್ಟಿದ ಒಂದು 2-3 ಡೇಸ್ಗೆ ಡಿಸ್ಚಾರ್ಜ್ ಆಯಿತು, ಮನೆಗೆ ಹೋದ್ವಿ, ನಾವು ಅವತ್ತಿಂದನೇ ಆಯಿಲ್ ಮಸಾಜ್ ಸ್ಟಾರ್ಟ್ ಮಾಡಿದ್ವಿ, ಇದೆಲ್ಲ ಬೇಡ. ಈ ಥರ ಮಾಡೋದ್ರಿಂದ ಉಕ್ಳು ಬಳ್ಳಿ ಕಟ್ ಮಾಡಿ ಕ್ಲಿಪ್ ಹಾಕಿರೋ ಜಾಗ ಕೀವಾಗುತ್ತೆ, ನೀರು ಸೋಕ್ಬಿಟ್ಟು ಕೀವಾಗುತ್ತೆ. ಸೊ ಅದರಿಂದನೂ ತೊಂದರೆ ಆಗುತ್ತೆ. ಸ್ವಲ್ಪ ದಿನ ಬಿಟ್ಟು ಒಕ್ಳು ಬಳ್ಳಿ ತಾನೇ ಬಿದ್ದೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ ನೀವು ಆಯಿಲ್ ಮಸಾಜ್ ಬಾತಿಂಗ್ನ ಕಂಟಿನ್ಯೂ ಮಾಡ್ಕೋಬೋದು. ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಇವಾಗ ಒಕ್ಳು ಬಳ್ಳಿ ಕ್ಲಿಪ್ ಹಾಕಿರೋದನ್ನ ನೀವು ಡೈಪರ್ ಹಾಕೋ ಜಾಗ ಅಥವಾ ಡೈಪರ್ನ ಎಳೆದು ಮೇಲೆ ಹಾಕೋದಕ್ಕಿಂತ ಸ್ವಲ್ಪ ಫೋಲ್ಡ್ ಮಾಡಿ ಅದಕ್ಕೆ ತಾಗದೇ ಇರೋ ಥರ ನೋಡ್ಕೊಳ್ಳಿ. ಅಥವಾ ನೀವೇ ಕೀಳೋದು ಅದೆಲ್ಲ ಮಾಡೋದು ಬೇಡ. ಇನ್ನು ಸ್ವಲ್ಪ ಈಗ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಉಬ್ಬು ಥರ ಇರುತ್ತೆ ಒಕ್ಲ ಹತ್ರ. ದೊಡ್ಡವ್ರು ಏನು ಹೇಳ್ತಾರೆ, ಸ್ವಲ್ಪ ಎಳೆದು ಒಕ್ಲಕ್ಕೆ ಕೊಯ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಟೆನ್ಷನ್ ತೊಗೊಳೋದು ಬೇಡ. ಅದು ತಾನೇ ಒಂದು 15 ಡೇಸಿಂದ 1 ತಿಂಗಳೊಳಗಡೆ ಸರಿ ಹೋಗುತ್ತೆ. ನಮ್ಮ ಪಾಪಗೂ ಆ ಥರ ಆಗಿತ್ತು, ಸ್ವಲ್ಪ ಉಬ್ಬಿದ ಥರ ಆಗಿತ್ತು, ಒಂದು ತಮ್ ಫಿಂಗರ್ ಸೈಜ್ಗೆ ಸ್ವಲ್ಪ ಮುಂದೆ ಬಂದಿರೋ ಥರ ಇತ್ತು. ಹೋಗ್ತಾ 15 to 1 ಮಂತ್ ಒಳಗಡೆ ಅದು ಸರಿ ಹೋಯ್ತು. ಟೆನ್ಷನ್ ಬೇಡ. ಮತ್ತು ಮಗು ತುಂಬ ಅಳೋದು 3 ಕಾರಣಕ್ಕೆ. ಒಂದು ಅಶ್ವ ಆದರೆ, ಒಂದು ಹೊಟ್ಟೆ ನೋವಿಗೆ, ಇಲ್ಲ ಒಂದು ಕಿವಿ ನೋವಿಗೆ. ತುಂಬ ಅಳ್ತಿದೆ, ಕಂಟಿನ್ಯೂಸ್ ಅಳ್ತಿದೆ ಅಂದರೆ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮತ್ತು ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ ಈಗ ತಾನೇ ಮಗು ಆದವ್ರಿಗೆ, ನಮ್ಮ ಪಾಪು 6 to 7 ಡೇಸ್ ಪೂಪ್ ಮಾಡಲೇ ಇಲ್ಲ, 2-3 ಡೇಸ್ ಆಯಿತು ಪೂಪ್ ಮಾಡಲೇ ಇಲ್ಲ. ಅಂದರೆ ಪೂಪ್ ಮಾಡೋದು ಅಂದರೆ ನಿಮ್ಮ ಪಾಪು ಮೋಷನ್ ಪಾಸ್ ಮಾಡ್ತಿಲ್ಲ ಅಂತ. ಅದೆಲ್ಲ ನಾರ್ಮಲ್. ಒಂದು ಮಗು 6 to 7 ಡೇಸ್ ಪೂಪ್ ಮಾಡಿಲ್ಲ ಅಂದರೂ ನಾರ್ಮಲ್. ಆನ್ ದ 8th ಡೇ
ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. 2-3 ಡೇಸ್ ಆಯಿತು, 2-3 ಡೇಸ್ಗೆ ಸ್ವಲ್ಪ ಮಾಡ್ತಿದೆ ಅಂದರೂ ನಾರ್ಮಲ್ಲೇ. ಅಥವಾ ಯೂರಿನ್ ಕಟ್ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ, ಅಂದರೆ 1-2 ಡೇಸ್ ತನಕ ಯೂರಿನ್ ಪಾಸ್ ಮಾಡ್ತಿಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಸೀನೋದು, ಕೆಮ್ಮೋದು, ಬಿಕ್ಲಿಕ್ಕೆ ಬರೋದು, ಬೆಚ್ಚ ಬೀಳೋದು ಇದೆಲ್ಲ ನಾರ್ಮಲ್ಲು. ಒಂದು ಮಗು 5 to 6 ಟೈಮ್ಸ್ ಕೆಮ್ಮಿದ್ರೂ ನಾರ್ಮಲ್ಲೇ. ಬಿಕ್ಲಿಕ್ಕೆ ಕಂಟಿನ್ಯೂಸ್ ಬಿಕ್ಲಿಕ್ಕೆ ಬರುತ್ತೆ. ಈಗ ಹುಟ್ಟಿರೋ ಮಕ್ಕಳಿಗಂತೂ ತುಂಬಾ ಬಿಕ್ಲಿಕ್ಕೆ ಬರುತ್ತೆ. ಅದೆಲ್ಲ ನಾರ್ಮಲ್. ಮಗು ಬೆಳವಣಿಗೆಗೆ ಬಿಕ್ಲಿಕ್ಕೆ ಸಹಾಯ ಮಾಡ. ಅಜ್ಜಿದಿವರು ಅಥವಾ ದೊಡ್ಡವ್ರ ಮನೇಲಿದ್ದರೆ ಸ್ನಾನ ಮಾಡಿಸಿದ ತಕ್ಷಣ ನಾವು ಸಾಂಬ್ರಾಣಿ ಹಾಕ್ತೀವಿ, ಧೂಪ ಹಾಕ್ತೀವಿ ಅಂತೆಲ್ಲ ಮಾಡ್ತಾರೆ. ದಯವಿಟ್ಟು ಈ ತೊಂದರೆ ಮಾಡಬೇಡಿ. ಅವಾಗಿನ ಕಾಲದಲ್ಲಿ ಸಾಂಬ್ರಾಣಿ ಅಷ್ಟೇ ಪ್ಯೂರ್ ಇರ್ತಿತ್ತು. ಇವಾಗ ಸಾಂಬ್ರಾಣಿ ಮಾಡ್ತಾ ಇರೋದೇ ಕೆಮಿಕಲ್ಲು. ಸೊ ನಾವು ಅದನ್ನು ಕೆಂಡದಲ್ಲಿ ಹಾಕಿದಾಗ ಅದರಿಂದ ಬರೋ ಹೊಗೆಯಲ್ಲಿ ತುಂಬ ಕೆಮಿಕಲ್ಸ್ ಇರೋದು. ಆಮೇಲೆ ಮಗು ಎಳೆ ಮೂಗಿನ ಮೂಗಸಿನ ಹೋಗಿದ್ರೆ ಲಂಗ್ಸ್, ರೆಸ್ಪಿರೇಟರಿ ಟ್ರ್ಯಾಕ್ಸ್ನೆಲ್ಲ ಡ್ಯಾಮೇಜ್ ಮಾಡ್ತವೆ. ಸೊ ಖಂಡಿತವಾಗ್ಲೂ ಈ ತಪ್ಪನ್ನ ಮಾಡಬೇಡಿ. ಮಗು ಸ್ಪಾಂಜ್ ಬಾತ್ ಆದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಸಾಕು. ಸ್ಪಾಂಜ್ ಬಾತ್ ಮಾಡಿ ಒಂದು 10 ಡೇಸ್ ಆದಮೇಲೆ ನೀವು ಮನೆಗೆ ಹೋದ್ಮೇಲೆ ನೀಟಾಗಿ ಸ್ನಾನ ಮಾಡಿಸಿದ್ರು ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದನ್ನ ಮರಿಬಾರ್ದು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಟ್ಯಾಲ್ಕಮ್ ಪೌಡರ್ ಆರ್ ಬೇಬಿ ಪೌಡರ್, ಇದನ್ನು ಖಂಡಿತವಾಗ್ಲೂ ನೀವು ಯೂಸ್ ಮಾಡಲೇಬಾರ್ದು. ಪೌಡರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಸಾಫ್ಟ್ ಥರ ಇರುತ್ತೆ. ಸೊ ಅದನ್ನು ನಮಗೆ ಕಣ್ಣಿಗೆ ಕಾಣದಿರೋಷ್ಟು ಪುಟಾಣಿ ಏನು ಹೇಳ್ತೀವಿ ಪಾರ್ಟಿಕಲ್ಸು ಮಗು ಮೂಗಿಂದ ಹೋಗಿ ಅದು ಕೂಡ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ. ನಿಮ್ಮ ಮಗು ತುಂಬ ಚಬ್ಬಿ ಆಗಿದೆ, ಇಲ್ಲಿ ಸಮ್ಮರ್ ಸೀಸನ್ ಆಯಿತು, ಇಲ್ಲಿ ತೊಡೆ ಹತ್ರ ಆಮೇಲೆ ಬಗಲಡಿಲೆಲ್ಲ ಬೆವಿತಿದೆ, ಇನ್ಫೆಕ್ಷನ್ ಆಗುತ್ತೆ ಅಂದರೆ ಸ್ವಲ್ಪ ಪೌಡರ್ನ, ಅದು ಬಫಲಲ್ಲ, ಕೈಯಲ್ಲಿ ತೊಗೊಂಡು ಇಲ್ಲಿ ಅಪ್ಲೈ ಮಾಡಿದ್ರೆ ಸಾಕು. ಅದೇ ಕಪ್ಪಿಡ್ತೀರ, ಸ್ವಲ್ಪ ಕಪ್ಪಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪೌಡ್ರ್ ಹಾಕಿದ್ರೆ ಸಾಕು. ತುಂಬ ಪೌಡರ್ ತೊಗೊಂಡು ಈ ಥರ ಎಲ್ಲ ಬಡ್ದು ಮಾಡೋದೇ ಬೇಡ. ಹ್ಯಾಂಡ್ಲಿಂಗ್ ದ ಬೇಬಿ, ಇವಾಗ ತಾನೇ ಹೊಸ್ದಾಗಿ ತಾಯಿ ಆಗಿರೋರಿಗೆ, ಇವಾಗ ತಾನೇ ಹೊಸ್ದಾಗಿ ಪೇರೆಂಟ್ಸ್ ಆಗಿರೋರಿಗೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಮಗು ಇನ್ನೂ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ. ಸೊ ಆಲ್ವೇಸ್ ಟೇಕ್ ಯುವರ್ 2 ಹ್ಯಾಂಡ್ ಸಪೋರ್ಟ್, 2 ಕೈನೂ ಸಪೋರ್ಟ್. ಈ ಥರ ಫೀಡ್ ಮಾಡಿಸ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡ್ ಮೇಲೆ ಮಗು ತಲೆ ಇದ್ದು ಇನ್ನೊಂದು ಕೈ ಈ ಥರ ಇಟ್ಕೊಂಡು ಫೀಡ್ ಮಾಡಿಸೋದು ಒಳ್ಳೆಯದು. ಆಮೇಲೆ ತುಂಬ ಜನ ನೀವು ನೋಡಿರ್ತೀರ, ಮಗುವಿನ ಎತ್ಕೊಂಡು ಈ ಥರ ಹೇರಲ್ಲಿ ಎಸೆಯೋದು, ಈ ಥರ ಕಳ್ಳ ಪೋಲಿ ಅಂತ ಹಿಂಗೆ ಎಷ್ಟು ಆಡಿಸ್ತಿರ್ತೀರ. ಖಂಡಿತವಾಗ್ಲೂ ಇದು ಮಾಡೋದು ತಪ್ಪು. ಮಗುವಿನ ಬ್ರೈನ್ ಇನ್ನೂ ಡೆವಲಪ್ ಆಗದೆ ಇರೋ ಕಾರಣ ತಲೆಯಲ್ಲಿ 70% ನೀರಿರುತ್ತೆ, ಬ್ರೈನ್ ಇನ್ನು ಸ್ವಲ್ಪ ಇರುತ್ತೆ. ಸೊ ನಾವು ಈ ಥರ ಮಾಡಿಸಿದಾಗ ಅದು ಶೇಕ್ ಆಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಆಮೇಲೆ ಇವಾಗ ಬೇಬಿ ಕ್ಯಾರಿಯರ್ಸ್ ಅಂತ ಸಿಕ್ಕಿದೆ. ಮಗುನ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇರೋರಿಗೆ, ತಾಯಿಯವ್ರಿಗೆ ಬೇಬಿ ಕ್ಯಾರಿಯರ್ಸ್ ತೊಗೊಂಡು ನಾವು ಹಾಸ್ಪಿಟಲ್ಗಾಗಲಿ, ಹಾಸ್ಪಿಟಲಿಂದ ಮನೆ ಬರುವಾಗಲಾಗಲಿ ಅಥವಾ ಮನೇಲೂ ಎತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ತಾನೇ ಮಗು ಆಯಿತು, ಫೋನ್ ಮಾಡಿ ಹೇಳಿಬಿಟ್ರು ನಮ್ಮ ರಿಲೇಟಿವ್ಸು, ಎಲ್ಲರೂ ಹೋಗ್ಬಿಡೋಣ, ಇದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇವಾಗ ಒಬ್ಬರಿಗೆ ಶೀತ, ಕೆಮ್ಮು, ಜ್ವರ, ಏನಾದರೂ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ, ನೀವು ಮಗು ನೋಡೋಕೆ ಹೋಗ್ತೀರಾ, ನಿಮ್ಮ ತಪ್ಪಲ್ಲ, ಅದು ಎಲ್ಲರಿಗೂ ಖುಷಿ ಇರುತ್ತೆ ಮಗು ಆಗಿದೆ ಅಂತ. ಆದರೆ ಒನ್ಸ್ ನೀವು ಅಲ್ಲಿ ಹೋಗಿ ಸೀನ್ ಬಂದ ತಕ್ಷಣ ಆ ವೈರಸ್ಸು ಮಗುವಿಗೆ ಬೇಗ ಅಂಟುತ್ತೆ. ನಮಗಿರೋ ಅಷ್ಟು ಇಮ್ಯುನಿಟಿ ಪವರ್ ಮಗುಗೆ ಇರಲ್ಲ. ಸೊ ಮಗು ಒಂದು ಸ್ವಲ್ಪ ದೊಡ್ಡದಾಗಲಿ, 1 ಮಂತ್ 2 ಮಂತ್ ಆಗಲಿ, ನೀವು ಹಂಗೂ ನೋಡಬೇಕು ಅನಿಸಿದ್ರೆ ನೀವು ಆರೋಗ್ಯವಾಗಿದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ಮಗು ನೋಡ್ಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಬಟ್ ಪ್ಲೀಸ್ ಸ್ವಲ್ಪ ಅವಾಯ್ಡ್ ಮಾಡಿ. ಎಲ್ಲ ಇವಾಗ ಹುಟ್ಟಿರೋ ಮಕ್ಕಳಲ್ಲಿ ಜಾಂಡಿಸ್ ಅನ್ನೋದು, ಇದು ಜಾಂಡಿಸ್ ಅಂದರೆ 12% ಮಾತ್ರ ಇರಬೇಕು. 12ಗಿನ ಪಿಲೋ ಇದ್ರೂ ಇಟ್ಸ್ ಓಕೆ, 12.5 ಇದ್ರೂ ತೊಂದರೆನೇ. ನಿಮ್ಮ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ನೋಡಿ, ಒಂದ್ಸತಿ ಬ್ಲಡ್ ಚೆಕಪ್ ಮಾಡಿಸ್ಬಿಟ್ಟು ನಿಮ್ಮ ಪಾಪು ಕನ್ಫರ್ಮ್ ಆದಮೇಲೆ ನೀವು ಡಿಸ್ಚಾರ್ಜ್ ಆಗೋದು ಒಳ್ಳೆಯದು. ಯಾಕಂದರೆ ಮನೆಗೆ ಹೋದ್ಮೇಲೆ ನಾವು ಬ್ಲಡ್ ಚೆಕಪ್ ಮಾಡಿಸ್ದಲೇ ಮನೆಗೆ ಹೋದರೆ ಮಕ್ಕಳು ಕಣ್ಣು ಫುಲ್ ಎಲ್ಲೋ ಆಗೋದು, ಅಥವಾ ಸ್ಕಿನ್ ನಾವು ಈ ಥರ ಟಚ್ ಮಾಡಿ ನೋಡಿದ್ರೆ ಸ್ಕಿನ್ ಫುಲ್ ಯೆಲ್ಲೋಯಿಶ್ ಆಗೋದು, ಈ ಥರ ಆಗುತ್ತೆ. ಸೊ ನೀವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೇ ಜಾಂಡಿಸ್ ಒಂದು ಬ್ಲಡ್ ಚೆಕಪ್ ಮಾಡಿಸಿ ಡಿಸ್ಚಾರ್ಜ್ ಆಗೋದು ಒಳ್ಳೆಯದು. ಇಫ್ ಇನ್ ಕೇಸ್ ಅದು 12ಗಿನ ಜಾಸ್ತಿ ಬಂತು ಅಂದರೆ ಫೋಟೋಗ್ರಫಿ ಅನ್ನೋ ಒಂದು ಟ್ರೀಟ್ಮೆಂಟ್ ಮುಖಾಂತರ ಬ್ಲೂ ಕಲರ್ ಲೈಟಲ್ಲಿ ಮಗುನ ಮಲಗಿಸಿ ತುಂಬ ಶಾಖವಾಗಿ ಮಗುನ ಇಟ್ಬಿಟ್ಟು ನಮಗೆ ಕೊಡ್ತಾರೆ. ಅದು ಕೊಡೋದ್ರಿಂದನೂ ಸ್ವಲ್ಪ ಜಾಂಡಿಸ್ ಕಡಿಮೆ ಆಗುತ್ತೆ. ಮೇಯ್ನು ಬ್ರೆಸ್ಟ್ ಫೀಡಿಂಗ್, ಚೆನ್ನಾಗಿ ಹಾಲು ಕುಡಿಸಿದ್ರೆ ಮಗುಗೆ ತನ್ನಕ್ಕೆ ತಾನೇ ಜಾಂಡೀಸ್ ಕಡಿಮೆ ಆಗುತ್ತೆ. ಜಾಂಡೀಸ್ ಯಾಕೆ ಬರುತ್ತೆ ಅಂದರೆ ಮಗು ನಮ್ಮ ಹೊಟ್ಟೆ ಒಳಗಡೆ ತುಂಬ ಬೆಚ್ಚಗಿರುತ್ತೆ. ನಮ್ಮ ಟೆಂಪರೇಚರ್ ಗೊತ್ತಿರೋಂಗೆ 90 or 92 ಅಂತ ನಮ್ಮ ಬಾಡಿ ಟೆಂಪರೇಚರ್ ಇರುತ್ತೆ. ಸೊ ಮಗು ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಹೊರಗಡೆ ಬಂದ ತಕ್ಷಣ ನಮ್ಮ ಹೊರಗಡೆ ಇರೋ ಎನ್ವೈರನ್ಮೆಂಟು 25 or 30, 32 ಈ ಥರ ಇರೋದ್ರಿಂದ ಸೊ ಅದಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಜಾಂಡೀಸ್ ಅಂದ ತಕ್ಷಣ ದೊಡ್ಡೋರಿಗೆ ಬರೋ ಜಾಂಡೀಸ್ ಅಲ್ಲ,
ಎಲ್ಲ ಮಕ್ಕಳಲ್ಲೂ ಜಾಂಡಿಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ವಿಟಮಿನ್ D3 ಶಿರಪ್ನ ಸಜೆಸ್ಟ್ ಮಾಡ್ತಾರೆ, ಮಲ್ಟಿವಿಟಮಿನ್ಸ್ ಸಜೆಸ್ಟ್ ಮಾಡ್ತಾರೆ, ಮತ್ತು ಕ್ಯಾಲ್ಶಿಯಂ ಶಿರಪ್ ಸಜೆಸ್ಟ್ ಮಾಡ್ತಾರೆ. ವಿಟಮಿನ್ D3 ಡ್ರಾಪ್ಸ್ ನೀವು 1 ಇಯರ್ ತನಕ ಹಾಕಬೇಕಾಗುತ್ತೆ. ಡೈಲಿ ಬೆಳಗ್ಗೆ ಡಾಕ್ಟರ್ 0.5 ml ಹೇಳ್ತಾರೋ ಅವ್ರು 1 ml ಹೇಳ್ತಾರೋ ಡಾಕ್ಟರ್ ಸಜೆಷನ್ ಪ್ರಕಾರ ನೀವು 1 ಇಯರ್ ಕಂಟಿನ್ಯೂಸ್ ನಿಮ್ಮ ಮಗುವಿಗೆ ಬಿಡದಲ್ಲೇ ವಿಟಮಿನ್ D3 ಡ್ರಾಪ್ಸ್ ಹಾಕಲೇಬೇಕು. ವಿಟಮಿನ್ D3 ಡ್ರಾಪ್ಸ್ ಹಾಕಲಿಲ್ಲ, ನಾನು ಮರ್ತುಬಿಟ್ಟೆ ಅಂದರೆ ಇಟ್ಸ್ ಓಕೆ. ನೀವು ಬೆಳಗ್ಗೆ ಟೈಮ್ ಮರ್ತಿದ್ದೀರಾ ಅಂದರೆ ಮಧ್ಯಾಹ್ನನಾದರೂ ಹಾಕಲೇಬೇಕು. ಬಟ್ ಒಂದು ದಿನದಲ್ಲಿ ಒಂದು ಸತಿನಾದರೂ ಡಾಕ್ಟರ್ ಹೇಳೋ ಅಷ್ಟು 0.5 ml or 1 ml ಡಾಕ್ಟರ್ ಎಷ್ಟು ಸಜೆಸ್ಟ್ ಮಾಡಿರ್ತಾರೆ ನಿಮಗೆ, ನೀವು ಮರಿದಲ್ಲೇ ಹಾಕಬೇಕಾಗತ್ತೆ. ಆಮೇಲೆ ಕ್ಯಾಲ್ಶಿಯಂ ಶಿರಪ್ ಕೊಟ್ಟಿದ್ರು ನಮ್ಮ ಪಾಪುಗೆ, ಅದು 3 months ಹಾಕಿಬಿಟ್ಟು ಸ್ಟಾಪ್ ಮಾಡೋಕ್ಕೆ. ಅದು ಬೆಳಗ್ಗೆ 2.5 ml, ಸಂಜೆ 2.5 ml ನಾನು ಹಾಕ್ತಾಯಿದ್ದೆ. ಇನ್ನೊಂದು ಮೇನ್ ಪಾಯಿಂಟು, ಇವಾಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ನಾವು ಆಯಿಲ್ ಮಸಾಜ್ ಮಾಡಿದ್ವಿ, ಸ್ನಾನ ಮಾಡಿಸಿದ್ವಿ. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಪಾಪು ಮಲಗಿದಾಳಲ್ಲ, ಈ ಥರ ಮಲಗಾದ್ಮೇಲೆ ಸ್ವಲ್ಪ ಧೂಪ ಹಾಕೋದು, ಸಾಂಬ್ರಾಣಿ ಹಾಕೋದು ಅಂತೆಲ್ಲ ಮಾಡ್ತಾರೆ ಒಂದೊಂದು ಮನೆಗಳಲ್ಲಿ. ಖಂಡಿತವಾಗ್ಲೂ ಇದು ಬೇಡ. ಹಿಂದಿನ ಕಾಲದಲ್ಲಿ ಸಾಂಬ್ರಾಣಿ ಎಲ್ಲ ಪ್ಯೂರ್ ಸಿಗ್ತಾಯಿತ್ತು, ಬಟ್ ಇವಾಗ ಎಲ್ಲ ಕೆಮಿಕಲ್ ಆಗಿರೋದ್ರಿಂದ ನೀವು ಕೆಂಡದಲ್ಲಿ ಸಾಂಬ್ರಾಣಿ ಹಾಕಿದ ತಕ್ಷಣ ಅದರಿಂದ ಬರೋ ಹೊಗೆಯಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸು ಮಗು ಹಿನ್ನೇಲ್ ಮಾಡಿದಾಗ, ಉಸಿರಾಡಿದಾಗ ಮ್ಯೂಕಸ್ಸಿಂದ ಹೋಗ್ಬಿಟ್ಟು ಅದು ಲಂಗ್ಸ್ ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ನ ಹಾಳು ಮಾಡುತ್ತೆ. ಸೊ ನೀವೇ ನಿಮ್ಮ ಮಗುನ ಅಂದರೆ ಆರ್ಗನ್ಸ್ನ ಹಾಳು ಮಾಡೋಕ್ಕಿಂತ ಖಂಡಿತವಾಗ್ಲೂ ಅದೇನು ಅವಶ್ಯಕತೆ ಇಲ್ಲ. ನೀವು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಮನೆಗೆ ಬಂದ ತಕ್ಷಣ ನೀವು ಇರೋ ರೂಮ್ ಅಥವಾ ನೀವಿರೋ ಮನೆ ತುಂಬ ನೀಟಿರಲಿ, ಡಸ್ಟ್ ಫ್ರೀ ಆಗಿರಲಿ. ಮಗು ನೀವು ಅಂದರೆ ಕಾಟ್ ಮೇಲೆ ಮಲಗಿಸ್ತೀರಾ ಅಂದರೆ ಬೆಡ್ಶೀಟ್ ಆರ್ ಬೆಡ್ ಕವರ್ ವಾಟ್ ಎವರ್ ಇಟ್ ಮೇ ಬಿ ತುಂಬ ನೀಟಿರಲಿ. ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ ನಮಗೆ ಕಣ್ಣಿಗೆ ಕಾಣದೇ ಇರೋದು ಕೂಡ ಬೆಡ್ ಮೇಲಿರುತ್ತೆ. ಸೊ ಅದರಿಂದ ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ನೀವು ಅಷ್ಟೇ ಮಗುನ ನೀವು ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಅವ್ರು ನೀವು ಊಟ ಮಾಡಾದ್ಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಮಗುನ ಎತ್ಕೋಬೇಕಾಗತ್ತೆ, ಫೀಡ್ ಮಾಡಿಸ್ಬೇಕಾಗತ್ತೆ. ಮತ್ತು ಮನೇಲಿರೋರು ಅಷ್ಟೇ ಆದಷ್ಟು ಹುಷಾರಾಗಿರಿ. ಶೀತ, ಕೆಮ್ಮು, ಜ್ವರ ಇದನ್ನು ಬರದೇ ಇರೋ ಥರ ಅವಾಯ್ಡ್ ಮಾಡಿ. ನಿಮ್ಮಿಂದ ಮಗುಗಾಗೋ ಚಾನ್ಸಸ್ ತುಂಬ ಇರುತ್ತೆ. ವೈರಲ್ ಇನ್ಫೆಕ್ಷನ್ ಮಗುಗೆ ಬೇಗ ತಾಕತ್ತೆ. ಪಾಯಿಂಟ್ ಏನಂದರೆ ಚಳಿಗಾಲದಲ್ಲಿ ಡೆಲಿವರಿ ಆದವ್ರಿಗೆ, ಚಳಿಗಾಲದಲ್ಲಿ ನಿಮ್ಮ ಮಗು ಹುಟ್ಟಿದೆ ಅಂದ್ಬಿಟ್ಟು ತುಂಬ ಉದ್ದ ಸ್ವೆಟರ್ಸ್ ಹಾಕ್ಬಿಟ್ಟು 2-3 ಕ್ಯಾಪ್ ಹಾಕ್ಬಿಟ್ಟು ಡೈಪರ್ ಹಾಕಿ ಪ್ಯಾಂಟ್ ಹಾಕಿ 2-3 ಬೆಡ್ಶೀಟ್ ಒಜ್ಜಿ ಮಲಗಿಸೋದು ಇದು ಅವಶ್ಯಕತೆಯೇ ಇಲ್ಲ. ನಮ್ಮ ಪಾಪುನು November 5th ಲಾಸ್ಟ್ ಇಯರ್ 2025 ಹುಟ್ಟಿದ್ದು. ನಿಮಗೆಲ್ಲರಿಗೂ ಗೊತ್ತು ಎಷ್ಟು ಚಳಿ ಇತ್ತು ಅಂತ. ಸೊ ನೀವು ಆ ಥರ 2-3 ಬಟ್ಟೆ ಹಾಕೋದ್ರಿಂದ, ಸ್ವೆಟರ್ಸ್ ಹಾಕೋದ್ರಿಂದ ಮಗು ಸ್ಕಿನ್ನು ರ್ಯಾಷಸ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಕೀಗುಳ್ಳೆ ಥರ ರೆಡ್ಡಿಶ್ ಆಗುತ್ತೆ. ಸೊ ಈ ಥರದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮಗು ಬೆಚ್ಚಗಿರಬೇಕು ಅಂದರೆ ತಾಯಿ ಪಕ್ಕದಲ್ಲೇ ಸಾಕು, ತಾಯಿ ಮಡಿಲೇ ಸಾಕು. ಆದಷ್ಟು ಈ ಥರ ಜೋಲಿ ಅಥವಾ ತೊಟ್ಲು ನೀವೇನು ಹೇಳ್ತೀರಾ ಅದರಲ್ಲಿ ಮಲಗ್ಸೋದ್ಕಿಂತ ತಾಯಿ ಮಡ್ಲಲ್ಲೇ ಬೆಳೀಲಿ ಮಗು, ತಾಯಿ ಜೊತೆನೇ ಬೆಳೀಲಿ. ಕಾಂಗರೋ ಕೇರ್ ಅಂತಾರೆ. ಕಾಂಗರೋ ಅನಿಮಲ್ ಯಾವ ಥರ ಮಗುನ ಕೇರ್ ಮಾಡುತ್ತೆ ತಬ್ಬಿ, ಆ ಥರ ನಿಮ್ಮ ಮಕ್ಕಳನ್ನ 1 to 2 months ನಿಮ್ಮ ಜೊತೆನೇ ತಾಯಿ ಮಡ್ಲಲ್ಲೇ ಬೆಳೆಸೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ವಿಷಯ, ನಿಮ್ಮ ಮಗು ಏನಾದರೂ 1 month ಕಂಪ್ಲೀಟ್ ಆಯಿತು, ನಿಮಗೆ ಡೆಲಿವರಿಯಾಗಿ 1 month ಆಯಿತು ಅಂದಮೇಲೆ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಗುವಿನ ಜನರಲ್ ಚೆಕಪ್, ವೆಯ್ಟ್ ಗೇನ್ ಎಷ್ಟಾಗಿದೆ, ಮಗು ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಸತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮುಖ್ಯ. ಏನಾದರೂ ತೊಂದರೆ ಇದ್ದರೆ ಡಾಕ್ಟರ್ಸು ಏನಾದರೂ ಸಜೆಸ್ಟ್ ಮಾಡ್ತಾರೆ. ಇಟ್ಸ್ ಓಕೆ, ಪಾಪುಗೆ ಏನು ಆರಾಮಿದೆ, ಜ್ವರ ಇಲ್ಲ, ಶೀತ, ಕೆಮ್ಮು ಏನಿಲ್ಲ, ಇಟ್ಸ್ ಓಕೆ, ಏನೂ ಇಲ್ಲ ಅಂದರೂ ಪರವಾಗಿಲ್ಲ. ಒಂದು ಸತಿ ನೀವು ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿರ್ತೀರ, ನಿಮ್ಮ ಮಗು ಯಾವ ಡಾಕ್ಟರ್ ನೋಡಿರ್ತಾರೆ ಆ ಡಾಕ್ಟರ್ ಹತ್ರ ಕರ್ಕೊಂಡೋಗೋದು ಮುಖ್ಯ ಆಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.